ಹಾಯ್ ಹಲೋ ನಮಸ್ತೆ. ನಾನು ಸುಜಾತ. ಇವಾಗ ನಾನು ಒಂದು ಸುಂದರವಾದ ಬಳೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹೇಗಾಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಓಕೆ, ಇವಾಗ ನೋಡಿ, ಈ ಬಳೆಗಳು ಎಲ್ಲ ಅರಿಶಿನ ಕುಂಕುಮ ಪೂಜೆಗಳಿಗೆ ಕೊಟ್ಟಿರುವಂಥ ಬಳೆಗಳು. ಅದೆಲ್ಲ ಇಟ್ಟು ಹಾಗೇ ಇದೆ. ನಮಗೆ ಯೂಸ್ ಆಗದೆ ಇರುವಂಥ ಬಳೆಗಳನ್ನು ಈ ಥರ ಮಾಡ್ಬೋದು ಅಂತ ಒಂದು ಗೆಸ್ ಮಾಡಿಬಿಟ್ಟು, ಸಿಲ್ಕ್ ಥ್ರೆಡ್ ಒಂದು, ಇದಕ್ಕೆ ಬೇಕಾಗೋದೇನು ಜಾಸ್ತಿ ವಸ್ತುಗಳು ಬೇಡ. ಸಿಲ್ಕ್ ಥ್ರೆಡ್ಡು ತೊಗೊಂಡಿದ್ದೀನಿ. ಯಾವ ಕಲರ್ ಬೇಕಾದರೂ ತೊಗೋಬೋದು, ನಿಮ್ಮ ಸೀರೆಗಳಿಗೆ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೋದು. ಹಾಗಾಗಿ ಇವಾಗ ಅದಕ್ಕೆ ಬೇಕಾಗಿರುವ ಕುಂದನ್ಗಳು, ಅದು ಬಳೆ ಶಾಪಲ್ಲಿ ಸಿಗುತ್ತೆ. ಎಷ್ಟು ಅಂತ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಎಲ್ಲ ಶೇಫಿದು ಸಿಗುತ್ತೆ. ಇದು ಗ್ಲೂ ಗನ್ನು, ಚಿಕ್ಕದು ಕತ್ತರಿ ಸೀಸರ್ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲಾಂಗ್ ವೀಡಿಯೋನೂ ಆಗುತ್ತೆ. ಇಡೀ ಫುಲ್ಲು ವೀಡಿಯೋ ತೋರಿಸ್ಬೇಕಂದ್ರೆ ಸ್ವಲ್ಪ ಲಾಂಗ್ ಆಗುತ್ತೆ. ನೋಡಿ, ಸ್ಟಾರ್ಟಿಂಗು ಈ ಸಿಲ್ಕ್ ಥ್ರೆಡ್ಡಿಂದ ಒಂದು ಸ್ಕೇಲ್ ಸಹಾಯದಿಂದ ಇದನ್ನು 20 ಎಳೆ ಸುತ್ಕೊತೀನಿ. 20 ಎಳೆ, ಹಾಗೆ 20 ಎಳೆ ಸುತ್ತಿ ಒಂದು ಸ್ವಲ್ಪ ಗ್ಲೂ ಗನ್ ಹಾಕಿ ಎಲ್ಲ ಸೈಡಿಗೆ ಇಟ್ಕೊತೀನಿ, ಅದರ ತುದಿಗೆ. ಇವಾಗ 20 ಎಳೆ ಆಗಿದೆ. ಈ ಥರ ಸ್ವಲ್ಪ ನಿಧಾನ ಮಾಡಬೇಕು. ಅರ್ಜೆಂಟ್ ಮಾಡಿದರೆ ರೇಷ್ಮೆ ಥ್ರೆಡ್ಡು ಗಂಟಾಗುತ್ತೆ. ಈ ಥರ ಮಾಡಿಕೊಂಡು ಒಂದೊಂದಾಗಿ ಎಲ್ಲ ಇಟ್ಕೊತೀನಿ ಜೋಡಿಸಿ. ನಂತರ ಈ ಥರದ 2 ಬಳೆ ತೊಗೊಂಡಿದ್ದೀನಿ. ಆ ಬಳೆಗೂ ಕೂಡ ಗ್ಲೂ ಗನ್ನು ಚೆನ್ನಾಗಿ ಹಾಕಿ ಒಂದು ಬಳೆ ಮೇಲೆ ಇನ್ನೊಂದು ಬಳೆ ಇಟ್ಬಿಟ್ಟು ಪ್ರೆಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಗಟ್ಟಿಯಾಗಲಿಕ್ಕೆ ಬಿಡಬೇಕು. ಈಗ ಹಾಗೇ ಇರಬೇಕು. ಇದು ಸ್ವಲ್ಪ ಒಂದು 10 ನಿಮಿಷ ಇದ್ದರೆ ಸಾಕು. ಈಗ ಗಟ್ಟಿಯಾಗಿದೆ, ಫುಲ್ಲು ಸ್ಟ್ರಾಂಗ್ ಆಗಿದೆ. ಇವಾಗ ನಾನು ಮಾಡ್ಕೊಂಡಿರುವ ಥ್ರೆಡ್ಡನ್ನು ನಿಧಾನವಾಗಿ ಸುತ್ತೀನಿ, ಸ್ವಲ್ಪ ಗ್ಲೂ ಗನ್ ಹಾಕ್ಕೊಂಡು. ಅಂದರೆ ನೋಡಿ ಫ್ರೆಂಡ್ಸ್, ಒಳಗಡೆಯಿಂದ ಈ ಥರ ಒಳಗಡೆಯಿಂದ ಚೂರು ಗ್ಲೂ ಗನ್ ಹಾಕಿ ಅದನ್ನು ಅಂಟಿಸ್ಬಿಟ್ಟು 1-2 ಸೆಕೆಂಡ್ ಹೀಗೆ ಹಿಡ್ಕೋಬೇಕು ಅಷ್ಟೆ. ಅಲ್ಲಿ ಗಟ್ಟಿಯಾಗ್ಬಿಡುತ್ತೆ. ಇವಾಗ ಏನು ಮಾಡಬೇಕು, ಸುತ್ತಬೇಕು ವಾಪಸ್ಸು. ನೋಡಿ, ನಿಧಾನ ಸುತ್ತಬೇಕು. ಒಂದ್ರ ಮೇಲೆ ಒಂದು ಗಂಟು ಬರಬಾರ್ದು, ಹಾಗಾಗಿ ನಿಧಾನ ಸುತ್ತಬೇಕು. ನೋಡಿ, ನಾವು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ನಮ್ಮ ದಿನದ ಕೆಲಸ, ಮನೆ ಕೆಲಸ ಆದಮೇಲೆ ಸುಮ್ಮನೆ ಸ್ವಲ್ಪ ಟಿ ವಿ ನೋಡ್ಬೋದು, ಪೇಪರ್ ಓದ್ಬೋದು. ನಂತರ ಏನೂ ಇರಲ್ಲ ಅಂದರೆ ಸುಮ್ಮನೆ ಯೋಚನೆ ಮಾಡಬೇಕು. ಅದು ಯಾರ ಬಗ್ಗೆನೂ, ನಮ್ಮ ಬಗ್ಗೆ ಯೋಚನೆ ಜಾಸ್ತಿ ಮಾಡಲ್ಲ ಇವಾಗಿನ ಜನಗಳು. ಹಾಗಾಗಿ ಇಂಥವೆಲ್ಲ ಕಲ್ತ್ಕೊಂಡ್ಬಿಟ್ರೆ ನಮಗೆ ಮನಸ್ಸು ಒಂಥರ ಸಂತೋಷವಾಗಿರುತ್ತೆ. ಒಂದು ಹಾಬಿ ಬೇಕು. ಯಾವ ಮನುಷ್ಯನೇ ಆಗಲಿ, ಅಡುಗೆ ಮಾಡಿ ಊಟ ತಿಂಡಿ ತಿಂದು ಮಾಮೂಲಿ ಕೆಲಸ ಅದೆಲ್ಲ ಇರುತ್ತೆ. ಇವಾಗ ಇದು ಒಂದು ಎಕ್ಸ್ಟ್ರಾ, ಅಂದರೆ ನಮ್ಮ ಮೈಂಡಿಗೆ ಇದು ಮೆಡಿಟೇಷನ್ ಅಂತ ಹೇಳ್ತಾರೆ. ನಾನು ತುಂಬ ವರ್ಷದಿಂದ ಕ್ರಾಫ್ಟ್ ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ಈ ಕೆಲವೊಂದು ಕ್ರಾಫ್ಟ್ಗಳು ಹಾಕಿದ್ದೀನಿ. ಅದ್ರ ಜೊತೆಗೆ ಭಜನೆ, ನಾನು ಹೋಗಿ ಬಂದಿರೋ ಕಡೆ ಎಲ್ಲ ವೀಡಿಯೋ ಮಾಡಿ ಲಾಗ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿರ್ತೀರಾ, ಎಲ್ಲರೂ ಸಪೋರ್ಟ್ ಮಾಡ್ತೀರಾ. ಇವಾಗ 2500 ತನಕ ಬಂದಿದೆ ನನಗೆ ಸಬ್ಸ್ಕ್ರೈಬು. ನೋಡಿ, ಇದ್ರ ಮಧ್ಯೆ ನಾನು ಮಾತಾಡ್ತಾಯಿದ್ದೀನಿ. ಹೀಗೆ ಇದನ್ನೆಲ್ಲ ಫುಲ್ಲು ಸುತ್ತಬೇಕು. ಫುಲ್ಲು ಸುತ್ತಿ ಎಲ್ಲ ಮಾಡಿ ರೆಡಿ ಮಾಡಿ, ದಾರನೆಲ್ಲ ಸುತ್ತಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಇದೆಲ್ಲ ಮಾಡೋದು. ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಇವಾಗ ಫ್ರೆಂಡ್ಸು, ಅಂದರೆ ಈ ಥರ ಬಳೆ ಹಾಕುವಂಥ ಫ್ರೆಂಡ್ಸ್ ಇದ್ದರೆ ಅವರಿಗೆ ಕೊಡ್ಬೋದು, ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಏನಕ್ಕೋ ಬರ್ತಾರೆ, ಏನೋ ಪೂಜೆದೆ ಪ್ರಸಾದ ತಗೊಂಡು ಏನೋ ಮಾಡ್ಕೊಂಡು ಬರ್ತಾರೆ.
ಹುಡುಗಿ ಹೆಣ್ಮಕ್ಳು ಸ್ಕೂಲಿಗೆ ಹಾಕುವಂಗಿಲ್ಲ, ಕಾಲೇಜಿಗೆ ಹಾಕ್ಬೋದು. ಈ ಥರ ಬಳೆಗಳು ನಿಮ್ಮ ಮನೆಯಲ್ಲಿ ವೇಸ್ಟ್ ಬಳೆ ಇದ್ದರೆ ಮರೀದೆ ನನ್ನ ವಿಡಿಯೋ ನೋಡಿಕೊಂಡು ನೀವು ಕಲಿತ್ಕೊಂಡು ಮಾಡಿ. ನೋಡಿ ಎಲ್ಲ ಆಯಿತು. ಇವಾಗ ಇದಕ್ಕೆ ಕುಂದನ್ನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕೊನೆ ನೀವು ನೋಡಿ, ನಾವು ಅಂಗಡಿಯಿಂದ ತರ್ತೀವಿ, ಅದೆಷ್ಟೋ ದುಡ್ಡು ಕೊಟ್ಟು. ನಾನೇ ಯೂಸ್ ಮಾಡಿದ್ದೀನಿ ಅಂಗಡಿಯಿಂದ. ಸ್ವಲ್ಪ ದಿನ ಹಾಕಿದ ತಕ್ಷಣ ಆ ಥ್ರೆಡ್ಡೆಲ್ಲ ಬಿಟ್ಟು ಬಿಟ್ಟು ಬರುತ್ತೆ. ಅಂದರೆ ನೀರಲ್ಲಿ ಜಾಸ್ತಿ ಇದು ಮಾಡಬಾರ್ದು. ಎಲ್ಲ ಹೊರಗಡೆ ಹೋಗುವಾಗ ಹಾಕ್ಕೋಬೇಕು, ಹಾಗೆ ತೆಗೆದಿಡಬೇಕು. ತುಂಬ ಚೆನ್ನಾಗಿರುತ್ತೆ. ಕಲರ್ ಡ್ರೆಸ್ಗೆ ಒಂದೊಂದು ಆ ಕಡೆ ಈ ಕಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಂಥವೆಲ್ಲ ನಮಗೆ ಒಳ್ಳೆ ಇದು ಟೈಮ್ ಪಾಸು ಮಾಡೋ ಕೆಲಸ, ಹಾಗೆ ಮನಸ್ಸಿಗೆ ಖುಷಿ ಕೊಡುವಂಥದ್ದು. ನಾವು ಮಾಡಿ ಕೈಗೆ ಹಾಕ್ಕೊಂಡು 4 ಜನ ಇದು ಎಲ್ಲಿಂದ ತಂದ್ರಿ ಅಂತ ಕೇಳಿದರೆ ಅಷ್ಟಿಷ್ಟ ಆಗುತ್ತಲ್ವಾ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಲಾಂಗ್ ವಿಡಿಯೋನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿ ನೋಡಿ, ಹಾಗೆ ಕಮೆಂಟ್ ಹಾಕಿ. ಟಿ ವಿ ನೋಡಿಕೊಂಡು ಸಹ ಮಾಡ್ಬೋದು. ಇವಾಗ ಈ ಸುಮ್ಮನೆ ಕೂತಾಗ ಏನು ಕೆಲಸ ಅಂದರೆ ಸ್ವಲ್ಪ ಮಾಡಿಕೊಂಡು ಇಡ್ಬೋದು. ಒಂದೇ ದಿನ ಪೂರ್ತಿ ಮಾಡಬೇಕಂತ ಏನಿಲ್ವಲ್ಲ ಫ್ರೆಂಡ್ಸ್. ಮಾಡಿ ನೋಡಿ, ಸುಂದರವಾದ ಬಳೆಗಳು ಅಂಗಡಿಯಿಂದ ತಂದರೆ ಇಷ್ಟು. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಬಾಗಲ್ಲಿ ಒಂದೇ ಒಂದು ಸಬ್ಸ್ಕ್ರೈಬ್, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ.